ಕಾನೂನು ಪಾಲನೆ ಮಾಡದವರು ಸಾಧಕರಾಗಲಾರರು. ಪೊಲೀಸ್ ಅಕಾಡೆಮಿಯಲ್ಲಿ ನಮಗೆ ಕಾನೂನುಗಳ ಬಗ್ಗೆ ವಿಸ್ತೃತವಾಗಿ ಪಾಠಗಳನ್ನು ಹೇಳಿಕೊಡಲಾಯಿತು. ಪೊಲೀಸ್ ಎಂಬ ಶಬ್ದಕ್ಕೆ ಗ್ರೀಕ್ ಭಾಷೆಯಲ್ಲಿ ನಗರ ಎಂಬ ಅರ್ಥವಿದ್ದರೂ ಆನಂತರ ಫ್ರೆಂಚ್ ಹಾಗೂ ಲ್ಯಾಟಿನ್ ಭಾಷೆಗಳಲ್ಲಿ ಈ ಶಬ್ದಕ್ಕೆ ಸಮುದಾಯವೊಂದರ ನಿರ್ವಹಣೆ ಹಾಗೂ ಸಮುದಾಯದ ನಿಯಂತ್ರಣ ಎಂಬ ಅರ್ಥ ಬಂದಿದೆ ಎಂದು ಹೇಳಿದ ನಮ್ಮ ಶಿಕ್ಷಕರು, ಪೊಲೀಸರ ಮುಖ್ಯ ಕಾರ್ಯವೇ ಕಾನೂನುಗಳ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳುವುದು ಎಂದು ತಿಳಿಸಿದರು. ಕಾನೂನುಗಳು ಹೇಗೆ ರೂಪಿತವಾದವು ಎಂದು ತಿಳಿಸುತ್ತಾ, ಒಂದು ಸಮಾಜದಲ್ಲಿ ಜನಜೀವನವು ಸುಲಲಿತವಾಗಿರಬೇಕು, ಅವ್ಯವಸ್ಥೆ ಇರಬಾರದು, ಶಾಂತಿ ಹಾಗೂ ನೆಮ್ಮದಿ ಜನರಲ್ಲಿರಬೇಕು ಎನ್ನುವ ಉದ್ದೇಶದಿಂದಲೇ ನಾಗರಿಕರಿಗೆ ಸಮಾಜವು ಕೆಲವು ಕಟ್ಟುಪಾಡುಗಳು ಹಾಗೂ ನಿಬಂಧನೆಗಳನ್ನು ಹಾಕಿತು. ಇವಕ್ಕೆ ಕಾನೂನುಗಳು ಎಂದು ಕರೆಯಲಾಯಿತು ಎಂದು ಹೇಳಿ, ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದೆಯೇ ಪುರಾತನ ಮೆಸೊಪೊಟೋಮಿಯಾದ ದೇಶದ ಅರಸ ಹಮ್ಮುರಬಿ ಎನ್ನುವವನು ಮೊದಲ ಬಾರಿಗೆ ಕ್ರೋಢೀಕರಿಸಿದ ಕಾನೂನುಗಳನ್ನು ಹೊರತಂದ ಎಂಬ ಮಾಹಿತಿಯನ್ನು ನೀಡಿದರು. ಕಾನೂನುಗಳನ್ನು ಪ್ರತಿಯೊಬ್ಬರೂ ಪರಿಪಾಲಿಸಬೇಕು ಎನ್ನುವ ಉದ್ದೇಶದಿಂದಲೇ ಕಾನೂನುಗಳನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆಗಳನ್ನು ನಿಗದಿ ಮಾಡಲಾಯಿತು. ಕೆಲವು ಸಮಾಜಗಳು ಕಳ್ಳತನ ಮಾಡಿದವರ ಕೈಗಳನ್ನು ಕತ್ತರಿಸಿದರೆ ಕೆಲವರಿಗೆ ಚಡಿಯೇಟು ಬಾರಿಸುತ್ತಾರೆ, ಕೆಲವರು ಜೈಲಿಗೆ ಹಾಕುತ್ತಾರೆ. ಹೀಗೆ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಶಿಕ್ಷೆಗಳು ನಿಗದಿಯಾದವು ಎಂದು ನಮಗೆ ತಿಳಿಸಿದರು. ಕಾನೂನುಗಳನ್ನು ರಚಿಸುವುದು ಸಾರ್ವಜನಿಕರ ಒಳಿತಿಗಾಗಿಯೇ ಎಂದು ನನಗೆ ಹೇಳಿದಾಗ ನನಗೆ ನಾನು ಕಾಲೇಜಿನಲ್ಲಿದ್ದಾಗ ಆದ ಘಟನೆಯೊಂದು ನೆನಪಾಯಿತು. ಅದೊಂದು ರಾತ್ರಿ ಸುಮಾರು 12 ಗಂಟೆಗೆ ನಾನು ನನ್ನ ಗೆಳೆಯರೊಂದಿಗೆ ಸಿನಿಮಾಕ್ಕೆ ಹೋಗಿ ನನ್ನ ಹಾಸ್ಟೆಲ್ಲಿಗೆ ವಾಪಸ್ಸಾಗುತ್ತಿದ್ದೆ. ನನ್ನ ಗೆಳೆಯನ ಮೋಟಾರ್ ಸೈಕಲ್ನಲ್ಲಿ ನಾವು 3 ಜನ ಟ್ರಿಬಲ್ ರೈಡ್ ಮಾಡುತ್ತಿದ್ದೆವು. ಯಾರೂ ಹೆಲ್ಮೆಟ್ ಧರಿಸಿರಲಿಲ್ಲ. ಹಾದಿಯಲ್ಲಿ ನಮ್ಮನ್ನು ತಡೆದು ನಿಲ್ಲಿಸಿದ ಒಬ್ಬ ಕಾನ್ಸ್ಟೇಬಲ್ ಮೋಟಾರ್ ಸೈಕಲ್ ಅನ್ನು ಓಡಿಸುತ್ತಿದ್ದ ನನ್ನ ಸ್ನೇಹಿತ ಮೇಲೆ ಕೇಸ್ ಹಾಕಿ ನಮ್ಮ ದುರ್ವರ್ತನೆಯಿಂದ ಯಾವ ರೀತಿ ನಾವು ನಮ್ಮ ಸುರಕ್ಷತೆಗೂ ಹಾದಿಹೋಕರ ಸುರಕ್ಷತೆಗೂ ಧಕ್ಕೆ ಮಾಡುತ್ತಿರುವ ಬಗ್ಗೆ ಕ್ಲಾಸ್ ತೆಗೆದುಕೊಂಡು, ವಿದ್ಯಾವಂತರಾದ ನೀವೇ ಕಾನೂನುಗಳನ್ನು ಮುರಿದರೆ ಬೇರೆಯವರ ಪಾಡೇನು ಎಂದು ಕೇಳಿದಾಗ ನಾನಂತೂ ನಾಚಿ ನೀರಾಗಿದ್ದೆ. ಚಿಕ್ಕಂದಿನಿಂದಲೂ ನಮಗೆ ಯಾರಾದರೂ ಏನನ್ನಾದರೂ ಮಾಡಬೇಡ ಎಂದು ಹೇಳಿದರೆ ಅವರು ಬೇಡ ಎಂದದ್ದನ್ನು ಮಾಡಿ ನೋಡಬೇಕೆನ್ನುವ ತವಕ ಇದ್ದೇ ಇರುತ್ತದೆ. ಇದು ಮಾನವ ಸಹಜ ಗುಣ. ಈ ಪಾತ್ರೆ ಬಿಸಿಯಾಗಿದೆ, ನೀನು ಮುಟ್ಟಬೇಡ ಎಂದು ಬಾಲಕನೊಬ್ಬನಿಗೆ ಹೇಳಿದರೆ ಆತ ಖಂಡಿತವಾಗಿಯೂ ಪಾತ್ರೆಯನ್ನು ಮುಟ್ಟಿ ಬಿಸಿಯ ಚುರುಕು ತಾಕಿದಾಗ ತನ್ನ ಕೈಯನ್ನು ಹೊರತೆಗೆಯುತ್ತಾನೆ. ಬೇರೆಯವರು ಹೇಳುವುದು ನಿಜವೇ ಇಲ್ಲವೇ ಎಂದು ಪರೀಕ್ಷಿಸುವುದು ನಮ್ಮ ಸ್ವಭಾವವಾಗುತ್ತದೆ. ಕಾನೂನುಗಳದ್ದು ಹೀಗೆಯೇ. ಕಾನೂನಿನಲ್ಲಿ ಮಾಡಬೇಡ ಎಂದು ಹೇಳಿದ್ದನ್ನು ಮಾಡಿ ಕಾನೂನು ಪಾಲಕರ ಕೈಗೆ ಸಿಗದೆ ತಪ್ಪಿಸಿಕೊಳ್ಳುವುದು ನಮಗೆ ಥ್ರಿಲ್ ತರುತ್ತದೆ. ನಾವು ರಸ್ತೆಯಲ್ಲಿ ಹೋಗುವಾಗ ಹಲವಾರು ಬಾರಿ ನೋಡಿದ್ದೇವೆ. ಏಕಮುಖ ರಸ್ತೆಯಲ್ಲಿ ಸಂಚಾರ ಮಾಡಬಾರದು ಎಂಬ ಸೂಚನಾ ಫಲಕವಿದ್ದರೆ ನಾವು ಅಲ್ಲಿಯೇ ಸಂಚಾರ ಮಾಡುತ್ತೇವೆ. ಹೆಲ್ಮೆಟ್ ಧರಿಸದೆ ವಾಹನ ಓಡಿಸಬಾರದು ಎಂಬ ಕಾನೂನನ್ನು ಪಾಲಿಸುವುದೇ ಇಲ್ಲ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನಮ್ಮದಲ್ಲದ ಒಂದು ಸಣ್ಣ ವಸ್ತುವನ್ನು ಅಪ್ರಾಮಾಣಿಕವಾಗಿ ಲಭಿಸಿಕೊಂಡಿರುತ್ತೇವೆ. ಸಣ್ಣವರಾಗಿದ್ದಾಗ ಪೆಪ್ಪರ್ಮೆಂಟ್ ವ್ಯಾಪಾರಿಗೆ ತಿಳಿಯದಂತೆ ಒಂದು ಟಾಫಿಯನ್ನು ನಮ್ಮ ಜೇಬಿಗೆ ಹಾಕಿಕೊಂಡು ಬಂದಿರುವಂತಹ ಜನ ಸಾವಿರಾರು. ಹೆಣ್ಣು ಮಕ್ಕಳನ್ನು ಛೇಡಿಸುವುದು ಕಾನೂನಿಗೆ ವಿರುದ್ಧವಾದರೂ ಹಲವಾರು ಸಂಭಾವಿತ ಯುವಕರೇ ಈ ಕೃತ್ಯವನ್ನು ಮಾಡುತ್ತಾರೆ. ಅಂಗಡಿಗಳಿಗೆ ಹೋಗಿ ಕೆಲವು ವಸ್ತುಗಳನ್ನು ಖರೀದಿ ಮಾಡಿದಾಗ ಅಂಗಡಿಯವ ಯಾವುದೋ ವಸ್ತುವಿಗೆ ಬೆಲೆ ಹಾಕುವುದನ್ನು ಮರೆತು ಬಿಟ್ಟಾಗ ತಿಳಿದು ನಾವು ಆ ವಸ್ತುವನ್ನು ಮನೆಗೆ ತರುತ್ತೇವೆ. ದೊಡ್ಡ ಜನಸಂದಣಿ ಇರುವಾಗ 10 ವಸ್ತುಗಳನ್ನು ಖರೀದಿಸಿ ನಾವು 9 ವಸ್ತುಗಳನ್ನು ಖರೀದಿಸಿದ್ದೇವೆ ಎಂದು ಸುಳ್ಳು ಹೇಳಲು ನಾವು ಹೆಸುವುದಿಲ್ಲ. ಹಲವಾರು ಬಾರಿ ನಾವು ಹೋಟೆಲ್ಗೆ ಹೋಗಿ ತಿಂಡಿ ತಿನಿಸುಗಳನ್ನು ತಿಂದು ಹಣ ಕೊಡದೆ ವಾಪಸ್ಸು ಬರುತ್ತೇವೆ. ಈ ರೀತಿಯ ಸಣ್ಣ ಪ್ರಮಾಣದ ಅಪ್ರಾಮಾಣಿಕತೆ ನಮ್ಮ ಮನವನ್ನು ಕೊರೆಯುವುದೇ ಇಲ್ಲ. ಹಾಗೆಯೇ ಕಾನೂನುಗಳನ್ನು ಒಮ್ಮೆ ಉಲ್ಲಂಘಿಸಿ ಪರೀಕ್ಷಿಸಬೇಕು ಎನ್ನುವ ಭಾವನೆ ಹಲವಾರು ಒಳ್ಳೆಯ ಜನರಿಗೂ ಬಂದಿರುವುದು ನಾನು ನೋಡಿದ್ದೇನೆ. ಇಂತಹ ಮಾನಸಿಕ ಸ್ಥಿತಿಯಿಂದ ದೂರವಿರಬೇಕಾದರೆ ಯಾವುದೇ ಕಾರಣ ಬಂದರೂ
ಕಾನೂನುಗಳನ್ನು ನಾವು ಎಷ್ಟೇ ಸಣ್ಣದಿರಲಿ ನಾನು ಉಲ್ಲಂಘಿಸುವುದೇ ಇಲ್ಲ ಎಂಬ ಗಟ್ಟಿ ಮನಸ್ಸನ್ನು ನಾವು ಚಿಕ್ಕಂದಿನಿಂದಲೇ ಮಾಡಿಕೊಳ್ಳಬೇಕಾಗಿದೆ. ತಂದೆ ತಾಯಿಯರು ತಮ್ಮ ಸಣ್ಣ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೂ ಪ್ರಾಮಾಣಿಕ ಜೀವನದ ಬಗ್ಗೆ ಮನದಟ್ಟು ಮಾಡಿಸಿದರೆ ಮಾತ್ರ ಎಲ್ಲರೂ ಕಾನೂನನ್ನು ಗೌರವಿಸುವಂತಾಗುತ್ತದೆ. ಇಲ್ಲವಾದರೆ ಸಣ್ಣ ವಯಸ್ಸಿನಿಂದಲೇ ಕಾನೂನನ್ನು ಉಲ್ಲಂಘಿಸುವ ಮಕ್ಕಳು ದೊಡ್ಡವರಾದ ಮೇಲೆ ಕಾನೂನನ್ನು ಉಲ್ಲಂಘಿಸಲು ಹೇಸುವುದಿಲ್ಲ. ಹೀಗಾಗಿ ಕಾನೂನು ಪಾಲನೆಯನ್ನು ಸಣ್ಣವರಿದ್ದಾಗಲೇ ಕಲಿತುಕೊಳ್ಳುವ ಅಗತ್ಯ ಹೆಚ್ಚಾಗಿದೆ. ಸಂಚಾರಿ ನಿಯಮಗಳಾಗಲಿ ಅಥವಾ ಅಪರಾಧವಾಗಲಿ, ಅದು ಎಷ್ಟೇ ದೊಡ್ಡದು ಅಥವಾ ಸಣ್ಣದಾಗಲಿ, ಅದನ್ನು ಮಾಡುವುದಿಲ್ಲ ಅಥವಾ ಕಾನೂನು ಮುರಿಯುವುದಿಲ್ಲ ಎಂಬ ಪಣ ತೊಟ್ಟರೆ ಮಾತ್ರ ಕಾನೂನುಗಳನ್ನು ನಾವು ಮುರಿಯದಿರಲು ಸಾಧ್ಯ ಎನ್ನುವ ಭಾವನೆ ನನ್ನ ಮನದಲ್ಲಿ ಕಾನೂನುಗಳನ್ನು ರಚಿಸುವುದು ನಮ್ಮ ಹಿತಕ್ಕಾಗಿಯೇ ಎಂದು ಹೇಳಿದಾಗ ಮೂಡಿಬಂದಿತ್ತು. ಕಾನೂನುಗಳ ಉಲ್ಲಂಘನೆಯನ್ನು ಮಾಡುವುದನ್ನು ತಪ್ಪಿಸಲು ಹಾಗೂ ಉಲ್ಲಂಘಿಸಿದವರನ್ನು ಪತ್ತೆ ಮಾಡಲು ಸಮಾಜಕ್ಕೆ ಒಂದು ಅಂಗ ಬೇಕಾಯಿತು. ಅದೇ ಪೊಲೀಸ್ ವ್ಯವಸ್ಥೆ. ಯಾರೋ ಒಬ್ಬ ವ್ಯಕ್ತಿ ಕಾನೂನನ್ನು ಉಲ್ಲಂಘಿಸಿದರೆ ಆತನನ್ನು ಸುಲಭವಾಗಿ ಪೊಲೀಸರು ತಡೆಯಬಹುದು. ಸಮಾಜದಲ್ಲಿನ ಹೆಚ್ಚಿನ ಸದಸ್ಯರು ಕಾನೂನುಗಳನ್ನು ಉಲ್ಲಂಘಿಸಿದರೆ ಆಗ ಅರಾಜಕತೆಯಾಗಿ ದಂಗೆಯ ಪರಿಸ್ಥಿತಿಯೂ ಉದ್ಭವಿಸಿ ಅಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಹೆಚ್ಚಿನ ಸಮಸ್ಯೆ ಉಂಟಾಗುತ್ತದೆ. ಇಡೀ ಸಮಾಜವೇ ಕಾನೂನನ್ನು ಉಲ್ಲಂಘಿಸಿದಾಗ ಆಗ ಕ್ರಾಂತಿಯಾಗುತ್ತದೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ತಮ್ಮ ಕರ್ತವ್ಯವನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ನಿರ್ದೇಶನಗಳ ಸಮೇತ ನಮಗೆ ಕಲಿಸಲಾಯಿತು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ಸಾಧುಗಳನ್ನು ಅಂದರೆ ಕಾನೂನನ್ನು ಪರಿಪಾಲಿಸುವವರನ್ನು ರಕ್ಷಿಸಲು ಹಾಗೂ ದುಷ್ಟರನ್ನು ನಿಗ್ರಹಿಸಲು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸರ ನೇಮಕವಾಗಿದೆ. ಸಮಾಜವು ಪೊಲೀಸರ ಮೇಲೆ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ಕೊಟ್ಟಿರುವುದರಿಂದ ನಾವು ಸದಾಕಾಲಕ್ಕೂ ಕಾನೂನು ಪರಿಪಾಲನೆಯನ್ನು ಮಾಡಬೇಕು. ನಾವೇ ಕಾನೂನುಗಳನ್ನು ಉಲ್ಲಂಘಿಸಿದರೆ ಬೇಲಿಯೇ ಎದ್ದು ಒಲ ಮೇಯ್ದಂತಾಗುತ್ತದೆ. ಇದೇ ಕಾರಣಕ್ಕಾಗಿಯೇ ಕಾನೂನು ಪರಿಪಾಲನೆಯನ್ನು ಮಾಡದ ಪೊಲೀಸರಿಗೆ ನೀಡುವ ಶಿಕ್ಷೆಯು ಹೆಚ್ಚು ಎಂದು ನಮ್ಮ ಶಿಕ್ಷಕರು ನಮಗೆ ತಿಳಿ ಹೇಳಿದರು. ನಮ್ಮೆಲ್ಲರಿಗೂ ಸಮವಸ್ತ್ರವನ್ನು ಕೊಟ್ಟು ಸಮಾಜವು ಪೊಲೀಸರನ್ನು ಸುಲಭವಾಗಿ ಗುರುತಿಸುವ ಹಾಗೆ ಮಾಡುವುದರಿಂದ ಪೊಲೀಸರ ನಡೆ ನುಡಿಗಳನ್ನು 24 ಗಂಟೆಯೂ ಸಾರ್ವಜನಿಕರು ಗಮನಿಸುತ್ತಾರೆ. ಹೀಗಾಗಿ ಪೊಲೀಸರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಹಾಗೂ ಸಂಘ ಜೀವನದಲ್ಲಿ ಕಾನೂನುಗಳನ್ನು ಪರಿಪಾಲನೆ ಮಾಡಲೇಬೇಕು. ಪೊಲೀಸರೇ ಕಾನೂನನ್ನು ಉಲ್ಲಂಘಿಸಿದರೆ ಸಮಾಜದಲ್ಲಿ ಅರಾಜಕತೆ ಉಂಟಾಗುತ್ತದೆ. ನಮ್ಮ ದೇಶದಲ್ಲಿ ಈಗಾಗಲೇ 1-2 ಬಾರಿ ಪೊಲೀಸರು ದಂಗೆ ಎದ್ದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿ ದಂಗೆಗಳನ್ನು ಹತ್ತಿಕ್ಕಲಾಗುತ್ತದೆ. ಪೊಲೀಸರ ಅರಾಜಕತೆಯನ್ನು ಸಮಾಜವು ಎಂದಿಗೂ ಸಹಿಸುವುದಿಲ್ಲ ಎಂದು ನಮಗೆ ತಿಳಿಸಲಾಯಿತು. ಸಾಮಾನ್ಯವಾಗಿ ನಾವು ಕಂಡಿರುವಂತೆ ತಮ್ಮ ಜೀವನದಲ್ಲಿ ಶಿಸ್ತನ್ನು ರೂಢಿಸಿಕೊಂಡಿರುವವರೆಲ್ಲರೂ ಕಾನೂನನ್ನು ಪರಿಪಾಲಿಸುತ್ತಾರೆ. ಶಿಸ್ತು, ಸಂಯಮ ಇರುವವರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡಿರುವುದನ್ನು ನಾವು ಕಾಣುತ್ತೇವೆ. ಯಾರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಎಂದು ಬಯಸುತ್ತಾರೋ ಅವರು ಕಾನೂನುಗಳನ್ನು ಪರಿಪಾಲಿಸಲೇಬೇಕು. ಕಾನೂನು ಪರಿಪಾಲಿಸದವರಿಗೆ ಹಲವಾರು ರೀತಿಯ ತೊಂದರೆಗಳು ಬರುತ್ತವೆ. ಕಾನೂನುಗಳನ್ನು ಉಲ್ಲಂಘಿಸಿದವರು ಒಂದಲ್ಲ ಒಂದು ದಿನ ತೊಂದರೆಗೆ ಈಡಾಗಿಯೇ ತೀರುತ್ತಾರೆ. ಅಮೆರಿಕದ ಹಿಂದಿನ ಅಧ್ಯಕ್ಷ ಥಿಯೋಡಾರ್ ರೋಸ್ವೆಲ್ಟ್ ಕಾನೂನಿಗಿಂತ ಯಾವ ವ್ಯಕ್ತಿಯೂ ದೊಡ್ಡವನಲ್ಲ ಎಂದರು. ಈ ವಿಶ್ವದಲ್ಲಿ ಸಫಲತೆಯನ್ನು ಕಂಡ ಜನರು ಸದಾಕಾಲವೂ ಕಾನೂನಿನ ಚೌಕಟ್ಟನ್ನು ಉಲ್ಲಂಘಿಸದಿರುವುದನ್ನು ನಾವು ಕಂಡಿದ್ದೇವೆ. ವ್ಯಾಪಾರ ಉದ್ದಿಮೆಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸಿರುವ ಟಾಟಾ ಸಮೂಹ ಸಂಸ್ಥೆಗಳ ರತನ್ ಟಾಟಾ ಆಗಲಿ, ಇನ್ಫೋಸಿಸ್ನ ನಾರಾಯಣ ಮೂರ್ತಿರವರಾಗಲಿ, ವಿಪ್ರೋದ ಅಜೀಂ ಪ್ರೇಮ್ಜಿರವರಾಗಲಿ ದೇಶದ ಎಲ್ಲ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆಂದು ನಾವು ಕೇಳಿದ್ದೇವೆ. ಕಾನೂನುಗಳನ್ನು ಗೌರವಿಸುವವರನ್ನು ಎಲ್ಲರೂ ಗೌರವಿಸುತ್ತಾರೆ. ಆದರೆ ಕಾನೂನುಗಳನ್ನು ಉಲ್ಲಂಘಿಸಿದವರು ಯಾವ ಗೌರವಕ್ಕೂ ಪಾತ್ರರಾಗುವುದಿಲ್ಲ. ಕಾನೂನುಗಳನ್ನು ಮುರಿದಿದ್ದಾರೆ ಎಂದು ಆಪಾದಿಸಲಾಗಿರುವ ವಿಜಯ ಮಲ್ಯ, ನೀರವ್ ಮೋದಿ ಮುಂತಾದ ಶ್ರೀಮಂತರ ಬಗ್ಗೆ ಎಲ್ಲರೂ ಮೂಗು ಮುರಿಯುವುದನ್ನು ನಾವು ಕಂಡಿಲ್ಲವೇ? ಕಾನೂನುಗಳ ಕಬಂಧ ಬಾಹುಗಳಿಂದ ತಪ್ಪಿಸಿಕೊಳ್ಳಲು ಅವರು ದೇಶದಿಂದ ಪರಾರಿಯಾಗಿ ಹೊರ ದೇಶದಲ್ಲಿ ವಾಸಿಸುತ್ತಾ ಎಲ್ಲರ ಮುದುಲಿಕೆಗೂ ಪಾತ್ರರಾಗಿಲ್ಲವೇ? ನಾಯಕನಾದವನು ವೈಯಕ್ತಿಕವಾಗಿ ಶಿಸ್ತಿನ ಜೀವನವನ್ನು ರೂಢಿಸಿಕೊಳ್ಳುವುದರಿಂದ
ಆತ ಕಾನೂನು ಪರಿಪಾಲನೆಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾನೆ. ತಾನಾಗಲಿ, ತಮ್ಮ ಮಡದಿ ಮಕ್ಕಳಿಗಾಗಲಿ, ತನ್ನ ಜೊತೆ ಕೆಲಸ ಮಾಡುವವರಿಗಾಗಲಿ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕೆಂದು ಒಬ್ಬ ನಾಯಕ ಶ್ರಮಿಸುತ್ತಾನೆ. ಯಾವ ಸಂಘಟನೆಯ ಯಜಮಾನನು ಕಾನೂನು ಪಾಲಕನಾಗಿರ್ತಾನೆಯೋ ಅಂತಹ ಸಂಘ, ಸಂಘಟನೆ ಹಾಗೂ ಅಂತಹ ಯಜಮಾನ ಜೀವನದಲ್ಲಿ ಯಶಸ್ಸು ಕಾಣುತ್ತಾನೆ. ಸಂಘ ಚಟುವಟಿಕೆಗಳು. ಪೊಲೀಸ್ ತರಬೇತಿಯಲ್ಲಿ ನಮಗೆ ಸಂಘ ಜೀವನ, ಸಂಘದಲ್ಲಿ ನಮ್ಮ ವರ್ತನೆ ಹೇಗಿರಬೇಕು ಇತ್ಯಾದಿ ವಿಷಯಗಳ ಬಗ್ಗೆ ಹಲವಾರು ಪಾಠಗಳನ್ನು ಕಲಿಸಲಾಯಿತು. ಪೊಲೀಸರು ತಮ್ಮ ಸಮವಸ್ತ್ರದ ಕಾರಣ ಎಲ್ಲರ ದೃಷ್ಟಿಗೂ ಸುಲಭದರಲ್ಲಿ ಬೀಳುವುದರಿಂದ ಅವರ ಮೇಲೆ ಸಾವಿರಾರು ಜತೆ ಕಣ್ಣುಗಳು ನೆಟ್ಟಿರುತ್ತವೆ. ಕಾನೂನು ಉಲ್ಲಂಘನೆ ಮಾಡುವವರ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡುವಾಗ ಪೊಲೀಸರಿಗೆ ಸಮಾಜಘಾತಕ ಶಕ್ತಿಗಳಿಂದ ಅಪಾಯವು ಎದುರಾಗುವುದು ಸಹಜ. ಪೊಲೀಸರು ಸಂಘಜೀವಿಗಳಾಗಿ ಐಕ್ಯತೆಯಿಂದ ಕಾರ್ಯನಿರ್ವಹಿಸದೇ ಹೋದಲ್ಲಿ ಅವರಿಗೆ ಅಪಜಯ ಖಂಡಿತ. ಉಗ್ರವಾದವಾಗಲಿ, ನಕ್ಸಲ್ ಚಟುವಟಿಕೆಯಾಗಲಿ, ದರೋಡೆಕೋರರ ಉಪಟಳವಾಗಲಿ ಅಥವಾ ಯಾವುದಾದರೂ ದಂಗೆ ಗಲಭೆಗಳಾಗಲಿ, ಪೊಲೀಸರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಕಾನೂನು ಸುವ್ಯವಸ್ಥೆ ಅಥವಾ ಅಪರಾಧ ನಿಯಂತ್ರಣದಲ್ಲಿ ಯಶಸ್ಸು ಸಾಧ್ಯ. ಯಾವ ಪೊಲೀಸ್ ತಂಡವು ಒಗ್ಗಟ್ಟಾಗಿ ಕೆಲಸ ಮಾಡುವುದಿಲ್ಲವೋ ಅಂತಹ ತಂಡಕ್ಕೆ ಅಪಜಯ ಖಚಿತ. ಹೀಗಾಗಿ ಪೊಲೀಸರು ಸದಾಕಾಲವೂ ಒಗ್ಗಟ್ಟಾಗಿ ಇರಬೇಕಾಗುತ್ತದೆ. ಸುಮಾರು 200 ಜನಸಂಖ್ಯೆಗೆ 3 ಪೊಲೀಸ್ ಅಧಿಕಾರಿಗಳು ಇರುವುದರಿಂದ ನಾವು ಸದಾಕಾಲವೂ ಸಂಘಟಿತರಾಗಿ ಕಾರ್ಯನಿರ್ವಹಿಸಬೇಕು ಎಂದು ನಮಗೆ ಮನದಟ್ಟು ಮಾಡಿಕೊಡಲಾಯಿತು. ಇದೇ ಕಾರಣಕ್ಕಾಗಿಯೇ ನಮಗೆ ಸಂಘ ಜೀವನದ ಹಲವಾರು ಮಜಲುಗಳನ್ನು ಹಂತ ಹಂತವಾಗಿ ಹೇಳಿಕೊಡಲಾಗುತ್ತದೆ ಎಂದರು. ಪೊಲೀಸ್ ಅಕಾಡೆಮಿಯಲ್ಲಿ ಸಂಘ ಚಟುವಟಿಕೆಗಳಿಗೆ ಮಹತ್ವವಿದ್ದುದರಿಂದ ನಾವೆಲ್ಲರೂ ಆಡಬೇಕಾದ ಆಟಪಾಠಗಳು ಎಲ್ಲರೂ ಕೂಡಿ ಆಡುವಂತಹದ್ದೇ ಆಗಿದ್ದವು. ನಾವು ಕಡ್ಡಾಯವಾಗಿ ಆಡಲೇಬೇಕಾಗಿದ್ದ ಆಟಗಳಾದ ಹಾಕಿ, ವಾಲಿಬಾಲ್, ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಆಟಗಳ ಮೂಲಕ ಎದುರಾಳಿ ತಂಡದ ವಿರುದ್ಧ ವ್ಯವಹರಿಸುವಾಗ ನಾವು ಯಾವ ರೀತಿಯಾಗಿ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಎಂಬುದನ್ನು ನಮಗೆ ಸೂಕ್ಷ್ಮ ರೂಪದಲ್ಲಿ ಕಲಿಸಲಾಯಿತು. ಯಾವುದೇ ತಂಡವು ಪಂದ್ಯವೊಂದರಲ್ಲಿ ಗೆಲ್ಲಬೇಕಾದರೆ ತಂಡದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಜಯ ಸಾಧ್ಯ. ನಮ್ಮ ಕೈಯಲ್ಲಿರುವ 5 ಬೆರಳುಗಳಂತೆ ತಂಡದ ಎಲ್ಲ ಸದಸ್ಯರೂ ಒಂದೇ ರೀತಿಯ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ನಿಷ್ಣತೆಯನ್ನು ಪಡೆದಿರುತ್ತಾರೆ. ಕ್ರಿಕೆಟ್ ಆಟವನ್ನೇ ತೆಗೆದುಕೊಂಡರೆ ಒಬ್ಬ ಬೌಲಿಂಗ್ ಚೆನ್ನಾಗಿ ಮಾಡಬಹುದು, ಮತ್ತೊಬ್ಬ ಬ್ಯಾಟಿಂಗ್ ಮಾಡಬಹುದು, ಮಗದೊಬ್ಬ ಫೀಲ್ಡಿಂಗ್ ಚೆನ್ನಾಗಿ ಮಾಡಬಹುದು. ಬೌಲಿಂಗ್ನಲ್ಲಿ ಒಬ್ಬ ವೇಗದ ಬೌಲರ್ ಇರಬಹುದು, ಮತ್ತೊಬ್ಬ ಸ್ಪಿನ್ ಬೌಲರ್ ಇರಬಹುದು. ಬ್ಯಾಟಿಂಗ್ನಲ್ಲಿ ಒಬ್ಬ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರಬಹುದು, ಇನ್ನೊಬ್ಬ ಮಧ್ಯದಲ್ಲಿ ಆಡುವವನಾಗಿರಬಹುದು. ಒಬ್ಬೊಬ್ಬರು ಒಂದೊಂದು ರೀತಿಯ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ತಂಡದ ನಾಯಕನಾದವನ ಕೆಲಸವೆಂದರೆ ಯಾವ ಸಮಯದಲ್ಲಿ ತಂಡದ ಯಾರನ್ನು ಸಮರ್ಪಕವಾಗಿ ಉಪಯೋಗ ಮಾಡಿಕೊಳ್ಳಬೇಕು ಎನ್ನುವುದು. ಯಾರ ಕೈಯಲ್ಲಿ ಯಾವ ಕೆಲಸ ಮಾಡಿಸಿದರೆ ತನ್ನ ತಂಡವು ಜಯಗಳಿಸಬಹುದು ಎಂಬುದನ್ನು ನಾಯಕನಾದವನು ಯೋಚಿಸಿ ತಂಡದ ಪ್ರತಿ ಸದಸ್ಯನಿಂದಲೂ ಕೆಲಸ ತೆಗೆಯುತ್ತಾನೆ. ನಮ್ಮ ಕಚೇರಿಗಳಲ್ಲಿ, ಉದ್ಯಮಗಳಲ್ಲಿ ಹಾಗೂ ಯಾವುದೇ ಸಂಘಟನೆಗಳಲ್ಲಿಯೂ ಹೀಗೆಯೇ ಗುಂಪಿನ ನಾಯಕ ಪ್ರತಿಯೊಬ್ಬರ ಬಲಗಳೇನು, ದೌರ್ಬಲ್ಯಗಳೇನು ಎಂದು ವಿವೇಚನೆ ಮಾಡಿ ಆ ಬಲಾಬಲಗಳನ್ನು ಸಂಘಟನೆಯ ಏಳಿಗೆಗೆ ಉಪಯೋಗ ಮಾಡಿಕೊಂಡು ತನ್ನ ಸಂಸ್ಥೆಯನ್ನಾಗಲಿ ವ್ಯಾಪಾರ ವಹಿವಾಟನ್ನಾಗಲಿ ಮುಂದುವರಿಸುತ್ತಾನೆ. ತಂಡದಲ್ಲಿ ನಾಯಕನಿಗೆ ಯಾವ ಜವಾಬ್ದಾರಿಯೂ ಇರುತ್ತದೆಯೋ ಅದೇ ಜವಾಬ್ದಾರಿ ತಂಡದ ಇತರ ಸದಸ್ಯರಿಗೂ ಇರಬೇಕಾಗುತ್ತದೆ. ತನ್ನನ್ನು ನಾಯಕನನ್ನಾಗಿ ಮಾಡಲಿಲ್ಲ ಎಂದು ತಂಡದ ಸದಸ್ಯ ತಾನು ಮಾಡುವ ಕೆಲಸವನ್ನು ಬಿಡುವ ಹಾಗಿಲ್ಲ. ಒಂದು ವೇಳೆ ಆತ ಸರಿಯಾಗಿ ಆಡದೆ ಹೋದರೆ ಮುಂದಿನ ಪಂದ್ಯಕ್ಕೆ ಆತನನ್ನು ತಂಡದಿಂದ ಹೊರಹಾಕಬಹುದು. ತಂಡದಲ್ಲಿ ಆಟವಾಡುವಾಗ ಪ್ರತಿಯೊಬ್ಬರೂ ತಂಡದ ಏಳಿಗೆಗಾಗಿ ಶ್ರಮಿಸಬೇಕೇ ಹೊರತು ತಮ್ಮ ವೈಯಕ್ತಿಕ ಏಳಿಗೆಗಾಗಿ ಶ್ರಮಿಸಬಾರದು. ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಒಬ್ಬ ವ್ಯಕ್ತಿ ಶತಕ ಬಾರಿಸಿದರೂ ಆ ತಂಡವು ಪಂದ್ಯದಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದರೆ ಈತ ಗಳಿಸಿದ ಶತಕಕ್ಕೆ ಯಾವುದೇ ಅರ್ಥ ಬರುವುದಿಲ್ಲ. ಪ್ರತಿಯೊಬ್ಬನೂ ತನ್ನ ಸಾಮರ್ಥ್ಯವನ್ನು ಉಪಯೋಗಿಸಿ
ತಂಡವನ್ನು ಗೆಲ್ಲುವಂತೆ ಮಾಡಬೇಕು. ಇದರ ತಾತ್ಪರ್ಯವೆಂದರೆ ತಮ್ಮ ಸ್ವಾರ್ಥವನ್ನು ಮರೆತು ತಂಡಕ್ಕೋಸ್ಕರ ನಾವು ಕೆಲಸ ಮಾಡಿದರೆ ಮಾತ್ರ ವೈಯಕ್ತಿಕ ಯಶಸ್ಸು ಸಾಧ್ಯ, ತಂಡದ ಯಶಸ್ಸೂ ಸಾಧ್ಯ. ಒಂದು ತಂಡಕ್ಕೆ ಯಶಸ್ಸು ಬಂದರೆ ಆ ತಂಡದ ಇಡೀ ಸದಸ್ಯರಿಗೆ ಹೆಸರು ಬರುತ್ತದೆ. ಕಪಿಲ್ ದೇವ್ ನೇತೃತ್ವದ ತಂಡ ವಿಶ್ವಕಪ್ಪನ್ನು ಗೆದ್ದಾಗ ಕೇವಲ ಕಪಿಲ್ ದೇವ್ ಅಷ್ಟೇ ಅಲ್ಲ, ಆ ತಂಡದ ಎಲ್ಲಾ ಸದಸ್ಯರಿಗೂ ಶ್ರೇಯವು ದೊರಕಿತ್ತು. ನಾವು ವಿಶ್ವಕಪ್ ಗೆದ್ದ ತಂಡದ ಸದಸ್ಯನಾಗಿದ್ದೆ ಎಂದು ಅವರು ಹೆಮ್ಮೆಯಿಂದ ಹೇಳಿಕೊಳ್ಳುವ ಹಾಗಾಯಿತು. ಇದೇ ಕಾರಣಕ್ಕಾಗಿಯೇ ತರಬೇತಿಯ ಸಮಯದಲ್ಲಿ ನಮಗೆ ಸಂಘ ಚಟುವಟಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡುವಂತೆ ಪ್ರೇರೇಪಣೆ ಕೊಡಲಾಯಿತು. ನಾವು ಪ್ರತಿ ತಿಂಗಳಿಗೊಮ್ಮೆ ರಾತ್ರಿ 20 ಕಿಲೋಮೀಟರ್ ರೂಟ್ ಮಾರ್ಚ್ ಮಾಡುವಾಗ ಅಥವಾ ಚಾರಣ ಮಾಡುವಾಗಲೂ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಮಾಡುವಾಗಲೂ ನಾವು ಇನ್ನೊಬ್ಬರ ಜೊತೆಯಲ್ಲಿಯೇ ಆ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತಿತ್ತು. ಹೀಗಾಗಿ ನಾವು ಸ್ವಾರ್ಥವನ್ನು ಮರೆತು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳುವಂತಾಯಿತು. ಖಾಕಿ ಸಮವಸ್ತ್ರವನ್ನು ತೊಟ್ಟಾಗ ನಾವು ನಮ್ಮ ಕುಲ, ಜಾತಿ, ಧರ್ಮ, ಭಾಷೆ ಮತ್ತಿತರ ವೈಯಕ್ತಿಕ ವ್ಯತ್ಯಾಸಗಳನ್ನು ಬದಿಗೊತ್ತಿ ಪೊಲೀಸ್ ಎಂಬ ಏಕೈಕ ಧರ್ಮಕ್ಕೆ ನಿಷ್ಠೆಯನ್ನು ತೋರಿಸಿ ಎಲ್ಲರೂ ಒಂದುಗೂಡಿಯೇ ಕಾರ್ಯನಿರ್ವಹಿಸಬೇಕು ಎಂದು ನಮಗೆ ತಿಳಿ ಹೇಳಲಾಯಿತು. ಹಸಿರು ಸಮವಸ್ತ್ರವನ್ನು ತೊಡುವ ಸೈನಿಕರಿಗೂ ಖಾಕಿ ಬಟ್ಟೆ ಧರಿಸುವ ಪೊಲೀಸರಿಗೂ ಹೆಚ್ಚಿನ ವ್ಯತ್ಯಾಸಗಳಿಲ್ಲ. ಸೈನಿಕನಾದವನು ತನ್ನ ಜಾತಿ, ಮತ, ಕುಲ, ಧರ್ಮ, ರಾಜ್ಯ, ಭಾಷೆ ಇವೆಲ್ಲವನ್ನೂ ಮರೆತು ಬಾಹ್ಯ ಶಕ್ತಿಗಳಿಂದ ತನ್ನ ದೇಶವನ್ನು ಹೇಗೆ ರಕ್ಷಿಸುತ್ತಾನೆಯೋ, ದೇಶಕ್ಕಾಗಿ ತನ್ನ ಪ್ರಾಣತ್ಯಾಗ ಮಾಡಲು ಹೇಸುವುದಿಲ್ಲವೋ ಅದೇ ರೀತಿಯೇ ಖಾಕಿ ಸಮವಸ್ತ್ರವನ್ನು ತೊಡುವ ಪೊಲೀಸರು ವಿದ್ರೋಹಿಗಳಿಂದ ಹಾಗೂ ಸಮಾಜಘಾತುಕ ಶಕ್ತಿಗಳಿಂದ ದೇಶವನ್ನು ರಕ್ಷಿಸುತ್ತಾರೆ. ಸಮಾಜಘಾತುಕರನ್ನು ಹತ್ತಿಕ್ಕುವಾಗ ನಾವು ವೈಯಕ್ತಿಕ ಹಿತದ ಬಗ್ಗೆ ಯೋಚನೆ ಮಾಡದೆ ಸಮಾಜದ ಏಳಿಗೆಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತೇವೆ. ಪೊಲೀಸ್ ಠಾಣೆಯಲ್ಲಾಗಲಿ ಅಥವಾ ನಾವು ಕೆಲಸ ಮಾಡುವ ಸ್ಥಳದಲ್ಲಾಗಲಿ ನಮ್ಮೊಳಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಾವು ವೈರಿಗಳನ್ನು, ಸಮಾಜಘಾತುಕರನ್ನು ಎದುರಿಸುವಾಗ ನಮ್ಮಲ್ಲಿರುವ ಭಿನ್ನಾಭಿಪ್ರಾಯ, ವೈಮನಸ್ಸನ್ನು ಬದಿಗೊತ್ತಿ ನಾವೆಲ್ಲರೂ ಒಟ್ಟಾಗಿ ಮುನ್ನುಗ್ಗುತ್ತೇವೆ. ಹೀಗೆ ಒಗ್ಗಟ್ಟು ಪ್ರದರ್ಶಿಸಿದರೆ ಮಾತ್ರ ಪೊಲೀಸ್ ಇಲಾಖೆಗೆ ಯಶಸ್ಸು ಸಾಧ್ಯ ಎಂದು ನಮಗೆ ಕಲಿಸಲಾಯಿತು. ಊಟದಲ್ಲಿಯೂ ಅಷ್ಟೇ. ತಿಂಗಳಿಗೊಮ್ಮೆ ಪ್ರಶಿಕ್ಷಣಾರ್ಥಿಗಳು ಹಾಗೂ ಶಿಕ್ಷಕ ವೃಂದದ ಸದಸ್ಯರು ಒಟ್ಟಿಗೇ ಕುಳಿತು ಭೋಜನವನ್ನು ಸೇವಿಸಬೇಕಾಗಿತ್ತು. ನಮ್ಮ ನಿರ್ದೇಶಕರು ಮೇಜಿನ ಮುಖ್ಯ ಭಾಗದಲ್ಲಿ ಕೂಡುತ್ತಿದ್ದರು. ಅವರು ಊಟವನ್ನು ಸೇವಿಸುವ ಮೊದಲು ನಾವು ಯಾರೂ ಆಹಾರವನ್ನು ಬಾಯಿಗಿಡುವಂತಿರಲಿಲ್ಲ. ಊಟ ಮಾಡುವಾಗ ಯಾರೂ ಏರು ಧ್ವನಿಯಲ್ಲಿ ಮಾತನಾಡುವಂತಿರಲಿಲ್ಲ. ಯಾರೂ ಗಬಗಬನೆ ತಿನ್ನುವ ಹಾಗಿರಲಿಲ್ಲ. ನಿರ್ದೇಶಕರು ತಮ್ಮ ಊಟವನ್ನು ಮುಗಿಸಿದ ಕೂಡಲೇ ನಮ್ಮ ಎದುರಿಗಿನ ತಟ್ಟೆಗಳನ್ನು ಪರಿಚಾರಕರು ಹೊರತೆಗೆಯುತ್ತಿದ್ದರು. ಮನೆಯ ಯಜಮಾನನಿಗೆ ಹೇಗೆ ಪ್ರಾಶಸ್ತ್ಯವಿದೆಯೋ ಅಂತೆಯೇ ಅಲ್ಲಿಯೂ ಇರುತ್ತಿತ್ತು. ನಿರ್ದೇಶಕರು ತಮ್ಮ ಭೋಜನವನ್ನು ಮುಗಿಸುವ ಮೊದಲು ಸುತ್ತಲೂ ನೋಡಿ ಟೇಬಲ್ನಲ್ಲಿ ಇರುವವರೆಲ್ಲರೂ ತಮ್ಮ ಭೋಜನವನ್ನು ಮುಗಿಸಿರುವರೇ ಇಲ್ಲವೇ ಎಂದು ನೋಡಿದ ನಂತರವೇ ತಮ್ಮ ಚಮಚೆಯನ್ನು ತಟ್ಟೆಯ ಬದಿಗಿಟ್ಟು ತಮ್ಮ ಊಟವನ್ನು ಮುಗಿಸಿದ ಸಂಕೇತವನ್ನು ನೀಡುತ್ತಿದ್ದರು. ಸಹಭೋಜನ ಮಾಡುವುದು ಸಂಘ ಜೀವನದ ಒಂದು ಮಜಲೇ ಎನ್ನಬಹುದು. ಯಾರು ಒಟ್ಟಾಗಿ ಭೋಜನ ಸೇವನೆಯನ್ನು ಮಾಡುತ್ತಾರೆಯೋ ಅವರು ಒಗ್ಗಟ್ಟಿನಿಂದಿರುತ್ತಾರೆ ಎಂಬ ನುಡಿಯಿದೆ. ನಾನು ಕಾಲೇಜಿನ ಹಾಸ್ಟೆಲ್ನಲ್ಲಿದ್ದಾಗ ಊಟ ಮಾಡುವ ಮೊದಲು ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಎಂಬ ಶ್ಲೋಕವನ್ನು ಹೇಳಬೇಕಾಗಿತ್ತು. ಇದರ ಅರ್ಥ ನಾವೆಲ್ಲರೂ ಒಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಭಗವಂತ ಶಕ್ತಿ ಕೊಡಲಿ ಎಂಬುದು. ಸಂಘ ಜೀವನಕ್ಕೆ ಅನಾದಿ ಕಾಲದಿಂದಲೂ ಮಹತ್ವವಿದೆ ಎಂದು ಇದರಿಂದ ತಿಳಿಯುತ್ತದೆ. ಸಂಘ ಚಟುವಟಿಕೆಗಳಲ್ಲಿ ತನ್ನ ತಂಡದ ಗುರಿಯತ್ತ ತಂಡದ ಪ್ರತಿಯೊಬ್ಬ ಸದಸ್ಯನೂ ಗಮನ ಹರಿಸಿ ಆ ಗುರಿ ಮುಟ್ಟಲು ಏಕಚಿತ್ತದಿಂದ ಕೆಲಸವನ್ನು ಮಾಡಬೇಕಾಗುತ್ತದೆ. ಒಬ್ಬ ಸಾಧಾರಣ ವ್ಯಕ್ತಿಗೆ ಅಸಾಧಾರಣ ಕೆಲಸವನ್ನು ಮಾಡಿಸುವಂತಹ ಇಂಧನವೇ ತಂಡದ ಮನೋಭಾವ ಎಂದ ಆಂಡ್ರೂ ಕಾರ್ನೆಗಿ. ಇಂತಹ ಮನೋಭಾವವನ್ನು ಬೆಳೆಸುವವನೇ ನಿಜವಾದ ಲೀಡರ್. ವಿಶ್ವದಲ್ಲಿ ಯಶಸ್ಸನ್ನು ಗಳಿಸಿರುವ ಎಲ್ಲರೂ
ಯಾವ ಕೆಲಸವನ್ನೂ ಸ್ವಾರ್ಥಕ್ಕಾಗಿ ಮಾಡುವುದಿಲ್ಲ. ದೊಡ್ಡ ಸಂತರಾಗಲಿ, ರಾಜರಾಗಲಿ, ಉದ್ಯಮಿದಾರರಾಗಲಿ ತಮ್ಮ ವೈಯಕ್ತಿಕ ಏಳಿಗೆಯ ಜತೆಗೆ ಸಮಾಜದ ಏಳಿಗೆಯಾಗಬೇಕೆಂದು ಬಯಸುತ್ತಾರೆ. ತಾನು ಮಾಡುತ್ತಿರುವ ಕೆಲಸದಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕೆಂಬ ಧ್ಯೇಯದಿಂದ ಯಾರು ಕಾರ್ಯನಿರ್ವಹಿಸುವರೋ ಅವರೇ ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ.